ಬದಲಿಗೆ ದುನಿಯಾ ಎಂಬ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಪಂಡಿತರ ಲೆಕ್ಕಾಚಾರವನ್ನೇ ತಲೆ ಕೆಳಗೆ ಮಾಡಿದ ಅದೇ ವಿಜಿ ಒಂದು ಕಾಲದಲ್ಲಿ ಹಸಿವನ್ನೇ ಊಟದ ರೂಪದಲ್ಲಿ ತಿಂದು ಕಷ್ಟಗಳನ್ನೇ ನಿತ್ಯ ಬದುಕಿನ ಸ್ನೇಹಿತನಂತೆ ಕಂಡು ಹತ್ತಾರು ನಿರ್ದೇಶಕರು ನೂರಾರು ಕಲಾವಿದರನ್ನ ಪಾತ್ರ ಕೊಡಿ ಎಂದು ಬೇಡಿಕೊಂಡು ಕೊನೆಗೂ ಒಂದು ಲೆವೆಲ್ಲಿಗೆ ಬಂದು ನಿಲ್ಲೋದು ತಮಾಷೆಯ ಮಾತಲ್ಲ. ಅಲ್ಲ, ಏನ್ ಜನ ಕಪ್ಪಗಿದ್ದು ಹಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಎಲ್ಲ ಕಳ್ಳರ ತರನೇ ಕಾಣಿಸ್ತೀವಲ್ಲ. ವಿಜಯ್ ಬದುಕು ಹಾಗಿತ್ತು. ಹೊಟ್ಟೆ ಪಾಡಿಗೆ ಬಂಡೆ ಒಡೆಯುವುದಕ್ಕೂ ರೆಡಿ, ಮೂಟೆ ಹೊರುವುದಕ್ಕೂ ರೆಡಿ. ಸೈಡ್ ಕ್ಯಾರೆಕ್ಟರ್ ಸಿಗುತ್ತೆ ಅಂದ್ರೆ ಎಷ್ಟು ಹೊತ್ತು, ದಿನ, ತಿಂಗಳು ಕಾಯುವುದಕ್ಕಾದ್ರೂ ಸರಿ ಎಂದು ಎದ್ದು ನಿಲ್ಲುತ್ತಿದ್ದ ವಿಜಿ ಅದೆಷ್ಟೋ ಸಂಕಟಗಳನ್ನ, ಎಷ್ಟೆಷ್ಟೋ ನೋವುಗಳನ್ನ ಇವತ್ತಿಗೂ ನುಂಗಿಕೊಂಡೇ ಬದುಕಿದ್ದಾರೆ. ಎಲ್ಲರ ಜೀವನದಲ್ಲೂ ಏರಿಳಿತ ಅನ್ನೋದು ಇದ್ದೇ ಇರುತ್ತೆ. ಬಟ್ ದುನಿಯಾ ವಿಜಯ್ ಥರದ ಸ್ಟ್ರಗಲಿಂಗ್ ಮಾಡಿಕೊಂಡು ಹೀರೋ ಆದವರಿಗೆ ಆ ದಿನಗಳಲ್ಲಿ ಆದ ಅಪಮಾನಗಳು ನಿಜಕ್ಕೂ ಮನ ಕಲಕುವಂತದ್ದು. ವಿಜಿ ಬದುಕಿನಲ್ಲಿ ಎದುರಿಸಿ ಗೆದ್ದ ಅಪಮಾನಗಳ ಸೀರೀಸ್ಗಳ ಮೂಟೆಯಲ್ಲಿ ಒಂದು ಅಗಳನ್ನ ಎತ್ತಿ ತೋರಿಸ್ತೀವಿ ನೋಡಿ. ಏಯ್ ಮೆಟ್ಕೋ. ಅಯ್ಯ, ನನ್ಗೇನಾಗಲ್ಲ, ನನ್ ಕಾಲ್ಗಳು ನೋಡು ಹೆಂಗ್ ಮರಗೆಟ್ಟೋಗವೆ. ಕನಕಾಂಬರಿಯಲ್ಲಿ ವಿಜಿಗೆ ಸಿಕ್ತು ಸೈಡ್ ರೋಲ್. ಮೂವರ ಹಿಂದೆ ನಿಂತು ನಗುವ ಚಿಕ್ಕ ರೋಲ್. ನಿಮಗೆ ನೆನಪಿದೆಯೋ ಗೊತ್ತಿಲ್ಲ, ಇದೇ ವಿಜಯ್ ಅವರ ಹೆಸರನ್ನ ನಿರ್ದೇಶಕ ದಿನೇಶ್ ಬಾಬು ಅವರಿಗೆ ಒಬ್ಬರು ಪರಿಚಯ ಮಾಡಿಕೊಟ್ಟು, ತುಂಬಾ ಹಾರ್ಡ್ ವರ್ಕರ್, ಚೆನ್ನಾಗಿ ಫೈಟ್ ಮಾಡ್ತಾನೆ, ಒಂದೇ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ರು. ಹುಡುಗನ ಕಣ್ಣಲ್ಲಿ ಜಿನುಗುತ್ತಿದ್ದ ಉತ್ಸಾಹ ಕಂಡ ದಿನೇಶ್ ಬಾಬು ವಿಜಯ್ ಅವರಿಗೆ ಒಂದು ಪಾತ್ರ ಕೊಟ್ಟಿದ್ರು. ಶ್ರೀರಂಗಪಟ್ಟಣ ಸಮೀಪ ನಡೆಯಬೇಕಿದ್ದ ಶೂಟಿಂಗ್ಗೆ ಬರಲು ಹೇಳಿದ್ರು. ಆಸೆ ಕಣ್ಗಳಿಂದ ವಿಜಿ ಶೂಟಿಂಗ್ ಸೆಟ್ಗೆ ಹೇಗೋ ಹೋಗಿ ರೀಚ್ ಆದ್ರು. ಕೈಯಲ್ಲಿ ಕಾಸಿಲ್ಲದಿದ್ರು ಹೇಳಿದ್ದ ಜಾಗಕ್ಕೆ ಬರಲೇಬೇಕು ಎಂದಿದ್ದ ಕಾರಣಕ್ಕೆ ಆ ಜಾಗಕ್ಕೆ ಹೋಗಿ ತಲುಪಿದ್ರು. ಅಲ್ಲಿ ಇದ್ದ ಲಾಡ್ಜ್ ಒಂದರ ರೂಮ್ ಕೀ ಪಡೆದು ಮಂಚವೊಂದರ ಮೇಲೆ ಮಲಗಿದ್ರು. ಅರ್ಧ ರಾತ್ರಿಗೆ ಬಂದು ಎಬ್ಬಿಸಿದ್ರು ಆ ಮೂವರು. ಕೊರೆವ ಚಳಿಯಲ್ಲಿ ನೆಲದ ಮೇಲೆ ಮಲಗು ಎಂದ್ರು. ಸರಿಸುಮಾರು 12 ಗಂಟೆ ಇರಬಹುದು. ಅವಕಾಶಕ್ಕಾಗಿ ಅಷ್ಟು ದೂರದಿಂದ ಶ್ರಮವಹಿಸಿ ಬಂದಿದ್ದ ವಿಜಿ ತುಂಬು ನಿದ್ರೆಯಲ್ಲಿದ್ರು. ಅದೇ ಸಮಯಕ್ಕೆ ಆ ಜಾಗಕ್ಕೆ ಕನಕಾಂಬರಿ ಚಿತ್ರದಲ್ಲಿ ಮೇನ್ ವಿಲನ್ ಪಾತ್ರ ಮಾಡಬೇಕಿದ್ದ ಮೂವರು ವಿಲನ್ ಪಾತ್ರಧಾರಿಗಳು ವಿಜಿ ರೂಮಿಗೆ ಎಂಟ್ರಿ ಕೊಟ್ರು. ಬಂದವರೇ ಮಂಚದ ಮೇಲೆ ಮಲಗಿದ್ದ ಬಡಪಾಯಿ ವಿಜಿಯನ್ನ ಏಕ್ದಮ್ ಎಬ್ಬಿಸಿ, ಇದು ಕಲಾವಿದರಿಗೆ ಬುಕ್ ಆಗಿರೋ ರೂಮು, ಹೋಗಿ ನೆಲದ ಮೇಲೆ ಮಲಗಯ್ಯ ಎಂದು ಗದರುತ್ತಾರೆ. ತುಂಬು ನಿದ್ರೆಯಲ್ಲಿದ್ದ ವಿಜಿ ಬಾಯ ಬದಿಯಲ್ಲಿ ಹರಿಯುತ್ತಿದ್ದ ಎಂಜಲನ್ನ ಒರೆಸಿಕೊಳ್ಳುತ್ತಲೇ ಮಂಚದ ಕೆಳಗಿದ್ದ ತಂಪು ನೆಲದ ಮೇಲೆ ಹಾಗೆ ಮೈಕೈ ಮಡಚಿಕೊಂಡು ಮಲಗುತ್ತಾರೆ. ಕೆಟ್ಟ ಚಳಿಯ ನಡುವೆಯೂ ವಿಲವಿಲನೆ ಒದ್ದಾಡುತ್ತಾರೆ. ಎಲ್ಲೋ ಒಂದು ಕಡೆ ಚಳಿಯ ಹೊಡೆತಕ್ಕೆ ಬೆಚ್ಚಿ ಬೀಳುತ್ತಾರೆ. ಬೆಳಗ್ಗೆ ತನಕ ಚಡಪಡಿಕೆಯನ್ನೇ ಹೊದಿಕೆಯಾಗಿ ಆಚೀಚೆ ಹೊರಳುತ್ತಾರೆ ಸ್ಟಂಟ್ ಮನ್ ಜಿಮ್ ಬಾಯ್ ವಿಜಯ್. ಸಂತೋಷ ಸಿಗುತ್ತಿಲ್ಲ. ರಾತ್ರಿ ಪೂರ್ತಿ ನಿದ್ರೆ ಬರದಿದ್ರು ಮರುದಿನ ನಡೆದ ಶೂಟಿಂಗ್ ನಲ್ಲಿ ಎಂದಿನಂತೆ ಲವಲವಿಕೆಯಿಂದ ಇರ್ತಾರೆ. ಆ ಮೂವರು ವಿಲನ್ಗಳ ಹಿಂದೆ ನಿಂತು ಜಸ್ಟ್ ಹಲ್ಲು ಕಿರಿಯುವ ಪಾತ್ರ ಮಾಡಿ ವಾಪಸ್ಸು ಹೊರಡಲು ರೆಡಿಯಾಗ್ತಾರೆ. ಆ ಮೂವರು ಸೇರಿ ವಿಜಿಯನ್ನ ಕಾರಿಗೆ ಕರೀತಾರೆ. ಬೆಂಗಳೂರಿಗೆ ಬಿಡ್ತೀವಿ ಅಂತ ಕರೆದು ಟಾರ್ಚರ್ ಕೊಡ್ತಾರೆ. ಒಬ್ಬ ಸೈಡ್ ಕಲಾವಿದನಿಗೆ ಸಿಗುವ ಸಂಭಾವನೆಯನ್ನ ಕಿಸಿಗೆ ಹಾಕಿಕೊಂಡು ಬೆಂಗಳೂರಿಗೆ ಹೊರಡಲು ಯೋಚಿಸುವಾಗ ಮತ್ತದೇ ಸೇಮ್ ಮೂವರು ವಿಲನ್ ಪಾತ್ರಧಾರಿಗಳು ವಿಜಿಯನ್ನ ತಮ್ಮ ಕಾರಿನಲ್ಲೇ ಬೆಂಗಳೂರಿಗೆ ಬಿಡುವುದಾಗಿ ಹೇಳ್ತಾರೆ. ಕಾರಲ್ಲಿ ಹೋದ್ರೆ ಬಸ್ ಚಾರ್ಜ್ ಉಳಿಯುತ್ತೆ, ಅದರಲ್ಲಿ ಮನೆಗೆ ರೇಷನ್ ತರಬಹುದು ಎಂಬ ಉದ್ದೇಶದಿಂದ ವಿಜಿ ಆ ಮೂವರು ವಿಲನ್ ಪಾತ್ರಧಾರಿಗಳ ಕಾರ್ ಹತ್ತುತ್ತಾರೆ. ಆ ಮೂವರು ಮಾತ್ರ ವಿಜಿಯನ್ನ ಕಾರಿನಲ್ಲಿ ಡ್ರಾಪ್ ಹಾಕುತ್ತೇನೆ ಎಂದು ಕರೆಯುವ ಹಿಂದಿನ ಉದ್ದೇಶವೇ ಬೇರೆಯಾಗಿರುತ್ತೆ. ದಾರಿಯುದ್ದಕ್ಕೂ ವಿಜಿಯನ್ನ ರ್ಯಾಗ್ ಮಾಡೋಣ, ಗಾಡಿಯನ್ನ ಬೇಕಂತಲೇ ಆಫ್ ಮಾಡಿ
ತಳ್ಳಲು ಹೇಳೋಣ, ಮಜಾ ತಗೊಳ್ಳೋಣ ಎಂಬ ದುರಾಲೋಚನೆಯಿಂದ ಕಾರ್ ಹತ್ತಿಸಿಕೊಂಡಿರ್ತಾರೆ. ಕೊನೆಗೆ ಅದೇ ರೀತಿ ವಿಜಿಯನ್ನ ಕಾರಿನಿಂದ ಇಳಿಸಿ ದಾರಿಯುದ್ದಕ್ಕೂ ತಳ್ಳುವಂತೆ ಹೇಳ್ತಾರೆ. ವಿಜಿಗೆ ಬೇರೆ ವಿಧಿ ಇಲ್ಲದೆ ಅವರು ಕೊಟ್ಟ ಎಲ್ಲಾ ಟಾರ್ಚರ್ಗಳನ್ನ ಸಹಿಸಿಕೊಂಡು ಕಿಲೋಮೀಟರ್ ಗಟ್ಟಲೆ ತಳ್ಳುತ್ತಾರೆ. ತಳ್ಳಿ ತಳ್ಳಿ ಸುಸ್ತಾಗಿ ರಸ್ತೆ ಸೈಡಿಗೆ ವಾಲುತ್ತಾರೆ. ಕೊನೆಗೂ ಆ ಮೂವರು ಮಹಾನುಭಾವರು ವಿಜಿಯನ್ನ ದಾರಿಯಲ್ಲೇ ಬಿಟ್ಟು ಕಾರು ಚಲಾಯಿಸಿಕೊಂಡು ಹೋಗಿಬಿಡ್ತಾರೆ. ನಂಗೆ ಯಾರು ಗತಿ ಇಲ್ಲ. ಬೆಳಿಗ್ಗೆಯಿಂದ ಯಾರ ಮುಂದೆ ಆದ್ರೂ ಕಷ್ಟ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಯಾರು ಕೇಳಲೇ ಇಲ್ಲ. ಕೊನೆಗೆ ಬೇರೆ ದಾರಿ ಕಾಣದೆ ವಿಜಿ ನಡೆನಡೆದೆ ಬೆಂಗಳೂರು ಸೇರ್ತಾರೆ. ಬೆವರಿನ ಕೋಡಿಯ ನಡುವೆಯೇ ಉಸಿರು ಬಿಗಿ ಹಿಡಿದುಕೊಂಡು ಓಡೋಡಿ ಮನೆ ಸೇರ್ತಾರೆ. ಬಟ್ ಭಗವಂತನ ಆಟ ನೋಡಿ, ಇವತ್ತು ಆ ಸೋ ಕಾಲ್ಡ್ ವಿಲನ್ಗಳು ಸಣ್ಣ ಪುಟ್ಟ ಅವಕಾಶಕ್ಕಾಗಿ ಅಲ್ಲಿ ಇಲ್ಲಿ ಅಲೆಯುತ್ತಲೇ ಇದ್ದಾರೆ. ಆದ್ರೆ ವಿಜಿ ಎಂಬ ವಿಜಿ ಮಾತ್ರ ಕರ್ನಾಟಕದ ಕರಿಚಿರತೆಯಾಗಿ ಬ್ಲಾಕ್ ಕೋಬ್ರಾ ಆಗಿ ಬೆಳ್ಳಿ ತೆರೆಯನ್ನ ಆವರಿಸಿದ್ದಾರೆ. ಅವನ ಹತ್ರ ಇರೋದು ಯಾವ್ದು ಅವನದಲ್ಲ, ಎಲ್ಲ ಅವ್ರ ಅಪ್ಪ ಕೊಡ್ಸಿರ್ತಾನೆ. ನಾವಂಗಲ್ಲ, ಅಡಿಯಿಂದ ಮುಡಿಯವರೆಗೂ ನಮ್ ಸಂಪಾದನೆಯಲ್ಲಿ ಬದುಕ್ತಾ ಇರೋರು. ಕೋಟಿ ಕೋಟಿ ಸಂಭಾವನೆ ಪಡೆಯುವ ಸೂಪರ್ ಹೀರೋ ಆಗಿ ಮಿಂಚ್ತಿದ್ದಾರೆ. ದಟ್ ಈಸ್ ವಿಧಿಯಾಟ.